ಒಗ್ಗಟ್ಟಿನಲ್ಲಿ ಬಲವಿದೆ. ಒಂದು ಊರಿನಲ್ಲಿ ಒಬ್ಬ ಒಕ್ಕಲಿಗನಿದ್ದ. ಅವನಿಗೆ 3 ಜನ ಮಕ್ಕಳಿದ್ದರು. ಅವರು ವಿನಾಕಾರಣ ತಮ್ಮಲ್ಲೇ ಜಗಳವಾಡುತ್ತಿದ್ದರು. ಅವರು ಜಗಳವಾಡುವುದರಿಂದ ಬೇರೆಯವರು ಲಾಭ ಪಡೆಯಲಾರಂಭಿಸಿದರು. ಅವರ ತಂದೆಯು ಎಷ್ಟು ತಿಳಿಸಿ ಹೇಳಿದರೂ ಅವರು ಜಗಳವಾಡುವುದನ್ನು ಬಿಡಲಿಲ್ಲ. ಅವನಿಗೆ ಏನು ಮಾಡಬೇಕೆನ್ನುವುದೇ ಹೊಳೆಯಲಿಲ್ಲ. ಒಂದು ದಿನ ಅವನು ಮನೆಗೆ ಬಂದು ಕಟ್ಟಿಗೆ ಹೊರೆಯನ್ನು ಹೊತ್ತು ತಂದನು. ಅಷ್ಟರಲ್ಲೇ ಅವನಿಗೆ ಒಂದು ಉಪಾಯ ಹೊಳೆಯಿತು. ಅವನು ತನ್ನ ಮಕ್ಕಳನ್ನು ಕೂಗಿ ಕರೆದನು. ಬರುವಾಗೆ ಕೂಡ ಅವರು ಕಿತ್ತಾಡುತ್ತಾ ಜಗಳವಾಡುತ್ತಾ ಬಂದರು. ಅವನು ತನ್ನ ಹಿರಿಯ ಮಗನನ್ನು ಕರೆದು 4 ಕಟ್ಟಿಗೆಗಳನ್ನು ಹಗ್ಗದಿಂದ ಕಟ್ಟಲು ಹೇಳಿದನು. ಹುಡುಗನು ಕಟ್ಟಿದನು. ಅದನ್ನು ಮುರಿ ಎಂದು ಹೇಳಿದನು. ಅವನು ಎಷ್ಟು ತಾಸು ಪಟ್ಟರೂ ಅದು ಮುರಿಯಲಿಲ್ಲ. ಅವನು ಕಾಲಿನಿಂದ ಮುರಿಯಲು ಪ್ರಯತ್ನಿಸಿದನು, ಆದರೂ ಮುರಿಯಲಿಲ್ಲ. ತನ್ನಿಂದ ಆಗದು ಎಂದು ಹಿಂದೆ ಸರಿದನು. 2ನೇಯವನು ಹಾಗೂ 3ನೇಯವನು ಪ್ರಯತ್ನಿಸಿ ಹಿಂದೆ ಸರಿದರು. ಅವರಿಂದಲೂ ಆಗಲಿಲ್ಲ. ಆಗ ತಂದೆಯು ಆ ಗಂಟನ್ನು ಬಿಚ್ಚಿ ಒಬ್ಬೊಬ್ಬರಿಗೆ 1 ಕಟ್ಟಿಗೆಗಳನ್ನು ಕೊಟ್ಟನು. ಎಲ್ಲರೂ ಅತಿ ಸರಳವಾಗಿ ಆ ಕಟ್ಟಿಗೆಗಳನ್ನು ಮುರಿದು ಹಾಕಿದರು. ಆಗ ಅವರ ತಂದೆ ಹೇಳಿದರು, ನೋಡಿದ್ದೀರಾ ಮಕ್ಕಳೇ, ಕಟ್ಟಿಗೆಗಳು ಒಟ್ಟಿಗಿದ್ದಾಗ ನಿಮ್ಮಿಂದ ಮುರಿಯಲು ಆಗಲಿಲ್ಲ. ಹಾಗೆ ಬಿಡಿಯಾಗಿದ್ದಾಗ ಸರಳವಾಗಿ ಮುರಿದು ಹಾಕಿದ್ದೀರಿ. ನೀವು ನಿಮ್ಮೊಳಗೆ ಕಿತ್ತಾಡುತ್ತಿದ್ದರೆ ನಿಮ್ಮನ್ನು ಯಾರಾದರೂ ಸೋಲಿಸಬಹುದು. ಆದರೆ ನೀವೆಲ್ಲರೂ ಒಟ್ಟಾಗಿದ್ದರೆ ಯಾರೂ ನಿಮ್ಮ ತಂಟೆಗೆ ಬರುವುದಿಲ್ಲ ಎಂದನು. ಅಂದಿನಿಂದ ಅವನ ಮಕ್ಕಳು ಒಗ್ಗಟ್ಟಿನಿಂದ ಇರತೊಡಗಿದರು. ನೀತಿ: ನಾವು ಒಗ್ಗಟ್ಟಾಗಿದ್ದರೆ ಏನನ್ನಾದರೂ ಸಾಧಿಸಬಹುದು.